ಅಕ್ಕ ಬಾವ ಬಂದಾನ ನೋಡು. ಬರ್ರಿ. ಅಲ್ರಿ ಅತ್ತಿ ಮಾವ ಬರ್ಲಿಲ್ರಿ? ಅದು ಅವ್ರು ಹಿಂಗ ಗೊತ್ತಲ್ಲ, ಮತ್ತೆ ನಾ ಹೇಳೋದೈತಿ. ನಮ್ಮ ಅಕ್ಕನ ಹೊಡೆದಾಳ, ಮತ್ತು ಅದ್ರ ಪಾಪು ಐತಿ, ಅವ್ವ ಒಬ್ಬಕ್ಕೆ ಹೆಂಗೆಲ್ಲ ಮಾಡ್ಬೇಕು. ಮತ್ ಮಾಮಾರ್ರಿ? ಅಜ್ಜಿನ ಕರ್ಕೊಂಡ್ ಬರ್ಬೇಕಂತೆ ಊರಿಗೆ ಹೋಗ್ಯಾರ ಅವ್ರು. ಹೌದಾ, ಓಕೆ. ಮತ್ತು ನೀ ಹೆಂಗದಿ, ಆರಾಮದಿ ಇಲ್ಲ? ಹಾ, ಆರಾಮದೇನ್ರಿ. ನನ್ನ ಮಗ ಹೇಳಿದಾನ. ಅವನ ಜೋಳ್ಗ್ಯಾಗ ಹಾಕಿನ್ರಿ. ಬರ್ರಿ, ಕಾಲ್ ತಕೊಕಂತ್ರ. ಕಾಲ್ ತಕೊಂಡು ಡ್ರೆಸ್ ಏನು ಚೇಂಜ್ ಮಾಡ್ತೀರೇನ? ಏನಿಲ್ಲ, ಕಲಮತ್ ತಕೊಂತೇನೆ ನಡಿ. ಸುಬ್ಲಕ್ಷ್ಮಿ ನಿಂತ್ಕೋಲ್ಲ, ಎಷ್ಟು ದಿನದ ಮೇಲೆ ಮನಿ ಬರಾಕತ್ತೀನಿ. ಕೈ ಬಿಡ್ರಿ, ನಂಗೆ ನಾಚಿಕೆ ಆಗತ್ತೆ. ನಾಚಿಕೆ ಗೀಚಿಗೆ ಎಲ್ಲ ಊರಿಂದ ಆಚಿಗೆ. ಯಾರಾದ್ರೂ ಬಂದಾರ ಕೈ ಬಿಡ್ರಿ. ಯಾರೂ ಬರಂಗಿಲ್ಲ, ಎಲ್ಲ ನೋಡ್ಕೊಂಡ ಬಂದೀನಿ ನಾನು. ಮಾತಾಡ್ಲ ಒಂದಿಟ್ಟು ಇಲ್ಲಿ. ನಾನು ನೀನು ನೋಡ್ಬೇಕಂತ ಎಷ್ಟು ಅವಸರವಾಗಿ ಬಂದೀನಿ ಗೊತ್ತನ. ಎಷ್ಟು ದಿನ ಆತಲ್ಲ ನಾ ಇಬ್ರು. ಒಂದು 2-3 ತಿಂಗಳು ಆತಲ್ಲ. ಹೌದ್ರಿ, 4 ತಿಂಗಳಾತ್ರಿ. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕತ್ತೀನಿ ನೋಡಿ ನಾನಂತೂ. ನೀನು ಆಫೀಸ್ದಾಗ ಹೋದ್ರೂ ನಿಂದೇ ನೆನಪು ಬರ್ತೈತೆ ನನಗೆ. ಇಬ್ಬರು ಆಫೀಸ್ನಾಗ ಕುತ್ಕೊಂಡು ಕೆಲಸ ಮಾಡ್ತಿದ್ದೀವಲ್ಲ ಆಗ, ಅದ ನೆನಪು ನೋಡಿ ನಂಗೆ. ಮತ್ತು ನಿಂದು ರಿಸಿಗ್ನೇಷನ್ ಲೆಟ್ರ್ ಎಲ್ಲ ಬಂತಿಲ್ಲ? ಹಾಂ ರೀ, ಅದೆಲ್ಲ ಬಂತು. ಅಂತ ಈಗ ಏನಾರ ಹಣಕಾಸಿಂದ ಏನಾರ ಬೇಕಂದ್ರೆ ಹೇಳು, ಒಟ್ಟು ಸಂಕೋಚ ಪಡಬೇಡ. ನನ್ನ ಮಗಗೆ ಮತ್ತು ನಿನಗೆ ಯಾವುದೂ ತೊಂದರೆ ಆಗ್ಬಾರ್ದು. ಏನಿದ್ರು ನಂಗೆ ಹೇಳು, ಆಮೇಲೆ ನಿಂಗೆ ಫೋನ್ಪೇ ಮಾಡ್ತೀನಿ ನಾನು, ಅದ್ರಾಗ ಯೂಸ್ ಮಾಡು. ಅಷ್ಟೇನು ಬ್ಯಾಡ್ರಿ, ಈಗೆಲ್ಲ ಅದ. ನೋಡ, ನೀನು ದುಡ್ಡಿಗೆ ಚಿಂತೆ ಮಾಡಿ ನನ್ನ ಮಗಂಗೆ ಏನೋ ಕಡಿಮೆ ಮಾಡಬಾರ್ದು ನೋಡು. ಇಲ್ಲಿ ಮತ್ತು ಏನೇನು ಸಿಗುತ್ತೋ ಏನೇನು ಸಿಗಲ್ಲ ಗೊತ್ತಿಲ್ಲ. ನಿಂಗೇನು ಬೇಕೆಲ್ಲ ಆನ್ಲೈನ್ದಾಗ ತರಿಸ್ಕೊ, ನಾನು ನಿಮ್ಗೆ ರೊಕ್ಕ ಕೊಡ್ತೀನಿ. ಏನಿಲ್ರಿ, ಎಲ್ಲ ತಗೊಂಡು ನಾ ಕೇಳೋಕ್ಕಿಂತ ಮುಂಚೆನೇ ನನ್ನ ತಮ್ಮ ಎಲ್ಲ ತಂದಿರ್ತಾನೆ ರೀ. ಆದರೂ ಇರಲಿ, ನನ್ನ ಮಗಗೆ ಏನು ಬೇಕು ನಾನು ಕೊಡ್ತೀನಿ. ಅಕ್ಕ, ಅಯ್ಯ ರಾಂಗ್ ಟೈಮ್ದಾಗ ಬಂದೆ. ಅಕ್ಕ, ಪಾಪುನ ಕರ್ಕೊಂಡು ಬರ್ಬೇಕಂತ ಸ್ನಾನ ಮಾಡ್ಸಕ್ಕ. ಅದಕ್ಕೆ ಹೇಳೋದು, ಕೈ ಬಿಡ್ರಿ. ನೋಡಿ, ನಮ್ಮ ತಮ್ಮ ಬಂದು ಹೋದ. ಏನಾಗಲ್ಲ ತಗೋ, ನಾವಿನ್ನು ಗಂಡ ಎಂತಿದ್ದೀವಿ, ಏನೇನಾಗಲ್ಲ. ಆಯ್ತು, ಅವನು ಎರ್ಕೊಂಡು ಕರ್ಕೊಂಡು ಬಾ, ಹೆಸರಿಡೋಣ. ಇವತ್ತು ಇರ್ತೀರಲ್ರಿ ಇಲ್ಲಿ? ಇಲ್ಲ, ಹೋಗ್ಬೇಕು ನಾನು. ಅಲ್ಲಿ ಅವ್ವ ಹೋಗ್ಬೇಕಕ್ಕಳ, ಹೆಸರಿಟ್ಟು ಹೋಗ್ತೀನಿ ನಾನು. ಇರಲ್ಲ, ಇಷ್ಟು ದಿನದ ಮೇಲೆ ಬಂದಿರಿ, 4 ದಿನ ಇರಲ್ಲ. ನನಗೂ ಇರ್ಬೇಕಂತ ಭಾಳ ಆಸೆ ಐತಿ. ಬಟ್ ಅಲ್ಲಿ ಅವ್ವ ಮತ್ತು ಅಕ್ಕ ಹೋಗ್ಬೇಕು ಅಕ್ಕರ. ಅದು ಅಲ್ದೆ ಪಾಪು ಒಂದು ಐತಲ್ಲ ರಾತ್ರೆಲ್ಲ, ಮತ್ತು ಅಪ್ಪನೂ ಊರಾಗಿಲ್ಲ. ನಾ ಮತ್ತೆ ಬರ್ತೀನಿ, ನೀವೇನು ಚೆಲ್ ಕೆರ್ಸ್ಕೊಬೇಡ. ನಂಗೆ ದಾರಿ ಗೊತ್ತಿದ್ದಿಲ್ಲ ಊರಿಗೆ, ಈಗ ಗೊತ್ತಾತಲ್ಲ. ಮತ್ತು ನಂಗೆ ಲೀವ್ ಅದಾವ ಎಷ್ಟು ತೊಗೊಂಡು ಬರ್ತೀನಿ, ಆಯಿತಾ? ಹಾಂ ರೀ. ಅಕ್ಕ ಲಘು ಬರ್ಬೇಕಂತ. ನೀವು ಇಲ್ಲೇ ಕುಂದಿರ್ರಿ, ನಾ ಬರ್ತೀನಿ. ಆಯ್ತು ಸರಿ, ನನ್ನ ಮಗನ ಕರ್ಕೊಂಡು ಬಾ ಆಮೇಲೆ. ಹಾಂ ಸರಿ ರೀ. ಈಗ ಹೋಗೋಬೇಕಾ? ಅಲ್ಲ ನಿಂದಿರಲ್ಲ ಒಂದಿಟ, ಮಾತಾಡಲ್ಲ ಏನಾರು ಒಂದಿಟ್ಟು. ಅಲ್ಲಿ ಕರೆಯಾಕತ್ತಾರ್ರಿ. ಸ್ವಲ್ಪ ನಿಂದಿರಲ್ಲ, ಎಷ್ಟು ದಿನ ಆಯ್ತು. ಈ ಡ್ರೆಸ್ನಾಗ ಎಷ್ಟು ಚಂದ ಕಾಣಕತ್ತಿ ಗೊತ್ತ ನೀನು, ಭಾಳ ಚಂದ ಕಾಣಕತ್ತಿ. ದಪ್ಪಾಗಿನಲ್ರಿ, ಡೆಲಿವರಿ ಆದ್ಮೇಲೆ ಸ್ವಲ್ಪ. ಇಲ್ಲ, ನೀನು ಹಿಂಗೆ ಗುಂಡ್ಗುಂಡ್ಗೆ ಚಬ್ಬಿ ಆಗಿರ್ಬೇಕು. ನಂಗೆ ಎಷ್ಟು ಇಷ್ಟ ಗೊತ್ತ ನಂಗೆ, ಎಷ್ಟು ಗುಂಡ್ಗುಂಡ್ಗೆ ಇದ್ರೆ. ಹೌದನ? ಮತ್ತು ಇನ್ನೂ ಎಷ್ಟು ದಿನ? ಇನ್ನೂ 4-5 ತಿಂಗಳಾಗತ್ತೆ ರೀ. ಇನ್ನೂ 4-5 ತಿಂಗಳ? ಬಾ, ಅಷ್ಟು ದಿನ ಬಿಟ್ಟು ಬಿಡ್ಬೇಕಾ ನೀನು? ಅಯ್ಯ, ಹಂಗ್ಯಾಕಂತೀರಿ? ಈಗ ನಿಮ್ಮ ಅಕ್ಕನೂ ಇರಬೇಕಲ್ಲ 5 ತಿಂಗಳು, ಮತ್ತು ಹಂಗೆ. ನಮ್ಮಕ್ಕ ಬಿಡು ಹಂಗೆ. ನಿಮ್ಮ ಅಕ್ಕನೂ ಹಂಗೆ, ನಾನು ಹಂಗೆ. 5 ತಿಂಗಳು ಇರಲೇಬೇಕು, ಅಂದರೆ ಮಕ್ಕಳು ಚೆನ್ನಾಗಿ ಬೆಳಿತಾವೆ. ನೀ ಇಲ್ದ ಎಷ್ಟು ಬೇಜಾರಾಗತೈತೆ ಅಂದ್ರೆ ಅಷ್ಟು ಬೇಜಾರಾಗತೈತೆ ಮನ್ಯಾಗ. ಆಫೀಸಿಂದ ಮನೆಗೆ ಬರಾಕ ಮನಸ್ಸು ಬರೋಲ್ದು. ಯಾವಾಗ ನನ್ನ ಮಗನ ನೋಡೇನೋ ಅಂತ ಅನಿಸ್ತೈತೈತಿ. ಇವಾಗ ನಮ್ಮ ಅಕ್ಕನ ಮಗಳು ಒಂದಿಟ್ಟು ಆಡಿದಿರ್ತೀನಲ್ಲ, ಒಂದು ಸ್ವಲ್ಪ ಏನೋ ಒಂದು ಮರಿತೀನಿ. ಅಂದ್ರೆ ನಿಮಗೆ ನಾನು ನೋಡ್ಬೇಕು ಅನ್ಸಿಲ್ಲ, ಒಟ್ಟು ನಿನ್ನ ಮಗನ ಅಷ್ಟೇ ನೋಡ್ಬೇಕು ಅನ್ಸಾಕತ್ತೈತಲ್ಲ. ಅಂತೂ ಮರ್ಯಾಕತ್ತಿರಲ್ಲ ಒಂದೀಟರ. ಅಲ್ಲ, ಎಷ್ಟು ಸಲ ಟ್ರೈ ಮಾಡ್ತೀನಿ ನಾವು ವಿಡಿಯೋ ಕಾಲ್ ಮಾಡೋಕೆ. ನಿಮ್ಮ ಮನೆಗೆ ಏನು ನೆಟ್ವರ್ಕ್ ಇರೋಲ್ಲ ಏನು? ಇಲ್ರಿ, ಇರುತ್ತೆ. ಮತ್ತು ಹುಡುಗನಾರ ಸ್ವಲ್ಪ ಹೊರಗೆ ಕರ್ಕೊಂಡು ಬಂದು ತೋರಿಸ್ಬೇಕಲ್ಲ ನನಗೆ. ಎಷ್ಟು ಜಿಗಿ ಅಂತಿರ್ತೈತೆ ಗೊತ್ತ ನಂಗೆ. ಮನ್ಯಾಗ ಅವ್ವನೂ ಬ್ಯುಸಿಯಾಗಿರ್ತಾಳೆ. ಅವ್ವ ನೋಡಿದ್ರೆ ಆಕಿನ ಮೊಮ್ಮಗಳನ್ನ ಆಡಿಸ್ಕೋ ಅಂತ ಕುಂದಿರ್ತಾನೆ. ಅಪ್ಪ ನೋಡಿದ್ರೆ ಹೊರಗೆ, ಅಕ್ಕನೂ ತಾನು ಮಾಡ್ಕೋ ಅಂತ ಇರ್ತಾಳೆ. ನಂಗೆ ಒಮ್ಮೊಮ್ಮೆ ಎಷ್ಟು ಬೇಜಾರಾಗಿರ್ತೈತೆ ಅಂದ್ರೆ ಅಷ್ಟು ಬೇಜಾರಾಗಿರ್ತೈತೆ ಮನೆಗೆ ಬಂದೆ ಅಂದ್ರೆ. ಆಮೇಲೆ ಪಾಪನೂ ತೊಗೋಬೇಕಂತಂದ್ರೆ ಅದು ಏನಾರ ಒಂದು ಕೊಯ್ ಅಂತಿರ್ತಾನೆ ಇರ್ತೈತಿ. ಒಂದು ಸ್ವಲ್ಪ ಆಡಿಸ್ತೀನಿ, ಮತ್ತು ವಾಪಸ್ ಕೊಟ್ಬಿಡ್ತೀನಿ. ಆದರೂ ನಮ್ಮ ಅಕ್ಕನ ಮಗಳು ಬಂದಮೇಲೆ ಸ್ವಲ್ಪ ಟೈಮ್ ಪಾಸ್ ಆಗತೈತಿ. ಆದ್ರೆ ನಿನ್ನ ನೆನಪು ಭಾಳ ಆಗುತ್ತೆ ನಂಗೆ. ಒಮ್ಮೆ ಏನಾಗುತ್ತೆ ಗೊತ್ತಾನ, ಪಾಪು ಆಡೋದು ನೋಡಿದ್ರೆ ಈಗ ನನ್ನ ಮಕ್ಕಳು ಹಿಂಗೆ ಆಡ್ತಿರ್ತೈತಲ್ಲ ಅಂತ ಅನಿಸ್ತಿರ್ತೈತಿ. ಯೋಚನೆ ಮಾಡ್ತಿರ್ತೀನಿ ನಾನು, ನನ್ನ ಮಗಗೂ ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಅದು ಹಂಗೆ ಮಾಡ್ತೈತಿ, ಇದು ಹಂಗೆ ಮಾಡ್ತೈತಿ ಅಂತೇಳಿ. ಐ ಲವ್ ಯು ಸುಬ್ಲಕ್ಷ್ಮಿ, ಮಿಸ್ ಯು ಲಾಟ್ ಯಾರ್. ಐ ಲವ್ ಯು ಟು ರೀ. ನಾನು ಮಿಸ್ ಮಾಡ್ಕೊಳಕತ್ತೀನಿ, ಬಟ್ ಇದೇನು ಅನಿವಾರ್ಯ ಅಲ್ಲ, ಅದಕ್ಕೆ. ಆಯ್ತು, ಕೈ ಬಿಡ್ರಿ, ಹೋಗಿ ಬರ್ತೀನಿ. ಆಯಿತು, ನನ್ನ ಮಗನ ಹುಷಾರಾಗಿ ನೋಡ್ಕೊರ. ಈಗ ನೋಡಾತ್ರಲ್ಲ ಹೆಂಗದಾವ, ಆರಾಮಾಗಿರ್ರಿ. ನಾನು ಚೆನ್ನಾಗಿ ನೋಡ್ಕೊತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ.
ನನ್ನ ಜೀವನದಾಗ ದೊಡ್ಡ ಸಂತೋಷ ತಂದು ಕೊಟ್ಟಿಬಿಡ್ತಾನೆ ನೀನು ನನಗೆ. ಆಮೇಲೆ ನಾ ಏನು ಮಾಡಿದ್ರು ಇನ್ಮೇಲಿಂದ ನನ್ನ ಮಗಗೆ ನಿನಗೆ ಅಷ್ಟ. ಅಕ್ಕ ನೀ ಇನ್ನೇ ಇಲ್ಲೇ ಅದೇನ ಅವು ಮಾತು ಕರ್ಯಾಕತ್ತಾಳಲ್ಲಿ ಬಿಸಿನೀರು ಕಾಸ್ಕೊಂಡ. ಅದು ನಿಮ್ಮ ಮಾವಾಗ ಏನೋ ಬೇಕಂತಂದ ಅದಕ್ಕೆ. ಆಯ್ತು ಬಾ. ಮತ್ತು ಹೆಂಗೆ ನಡಗತ್ತೈತಪ್ಪ ನಿಂದು ಅಗ್ರಿಕಲ್ಚರ್ ಎಲ್ಲ? ಹಾಂ ಮಾಮ, ಎಲ್ಲ ಚಲೋ ನಡಗತ್ತೈತಿ. ಆಮೇಲೆ ನಾನು ಹೊಸತು ಎಲ್ಲ ಮಾಡಾಕತ್ತೀನಿ. ಇಲ್ಲಿ ಏನೇನೋ ಬೋರ್ವೆಲ್ಲು ಅದು ಇದು ಇಲ್ಲಿ ಜನಕ್ಕೆಲ್ಲ ಏನೇನು ಗೊತ್ತಿಲ್ಲ ಅದನ್ನೆಲ್ಲ ಅವ್ರಿಗೆ ಅವೈಲೇಬಲ್ ಇರೋ ಥರ ಮಾಡ್ಕೊಡಕತ್ತೀನಿ. ರೈತರಿಗೆಲ್ಲ ಬೀಜ ಅವ್ರಿಗೂ ಎಲ್ಲ ಚಲೋ ಆಗೋ ಥರ ಮಾಡಾಕತ್ತೀನಿ ಮಾಮ. ಅಯ್ಯೋ ಭಾಳ ಚಲೋ ಆಯ್ತು ಬಿಡಪ್ಪ. ಯಾಕಂದ್ರೆ ಮೇನ್ ಏನು ಹೇಳೋದು, ಫಸ್ಟ್ ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ರೆ ನಮ್ಮ ಜೀವನ ನಡಿತೈತಿ. ಭಾಳ ಚಲೋ ಕೆಲಸ ಮಾಡಾಕತ್ತೀಯಪ್ಪ. ಅಷ್ಟೆಲ್ಲ ಕಲಿತು ನೀನು ಅಗ್ರಿಕಲ್ಚರ್ ಮಾಡ್ತೀನನ್ನ ನನಗೂ ಒಂದು 10 ನಿಮಿಷ ಹೌದಾ ಹಿಂಗ ಅಂತ ಅನಿಸ್ತು. ಆದರೆ ನೀನು ತೊಗೊಂಡು ನಿರ್ಧಾರ ಈಗ ಕರೆಕ್ಟ್ ಅಂತ ನನಗೂ ಅನ್ಸಾಕತ್ತೈತಿ. ಹೌದು ಮಾಮ, ನಾನು ಬೇಕಂತನ ಅದ ಫೀಲ್ಡ್ ಕಲಿಬೇಕಂತನ ಹೋಗಿದ್ದೆ ಮಾಮ. ಯಾಕಂದ್ರೆ ಈಗ ರೈತರಿಗೆ ಏನು ದೊರಕಬೇಕು ಅದೆಲ್ಲ ದೊರಕಬೇಕಲ್ಲ. ಆಮೇಲೆ ಇದೇನು ಅಂಥ ಪರಿ ಇದೂ ಅಲ್ಲ ಮಾಮ, ಅದನ್ನು ತಿಳ್ಕೊಬೇಕು ನಾವು. ಫಸ್ಟ್ ಫಾರ್ಮಿಂಗ್ ಹೆಂಗೆ ಮಾಡಬೇಕು, ಆಮೇಲೆ ಏನೇನು ಯಾವಾಗ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಫಲವತ್ತತೆ ಚೆನ್ನಾಗಿ ಬರುತ್ತೆ ಮಾಮ. ನನಗೆ ಅದನ್ನ ಮಾಡಾಕತ್ತೀನಿ. ಬೋರು ಹಾಕ್ಸಿದೆ, ಸ್ಪ್ರಿಂಕ್ಲಿಂಗ್ ಹಾಕ್ಸಿಕ್ತೀನಿ. ಆಮೇಲೆ ಇಲ್ಲಿ ಈ ನಮ್ಮ ಏರಿಯಾ ರೈತರಿಗೆಲ್ಲ ಏನೇನು ಗೊತ್ತಿಲ್ಲಲ್ಲ, ಈಗ ಸ್ಪ್ರಿಂಕ್ಲಿಂಗ್ ಎಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದನ್ನೆಲ್ಲ ಅವ್ರಿಗೆ ಮಾಡಿಕೊಟ್ಟೆ. ಆಮೇಲೆ ತರಕಾರಿ ಗುಂಪಾಗಿ ಬೆಳಿಬೇಕು ಅದನ್ನೆಲ್ಲ ಹೇಳ್ಕೊಡಕತ್ತೀನಿ ಮಾಮ. ಎಲ್ಲ ಚಲೋ ಆತಪ್ಪ. ಹಿಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗು. ಹಿಂಗೆ ಎಲ್ಲ ರೈತರು ಇದನ್ನು ಮಾಡಿದ್ರೆ ನಮಗೆ ಅನ್ನಕ್ಕೆ ಕೊರತೆ ಆಗಲ್ಲ. ರೈತನ ನಮ್ಮ ಬೆನ್ನೆಲುಬು. ಹೌದು ಮಾಮ, ನಮ್ಮ ಅಪ್ಪನ ನೋಡಿ ಬೆಳೆದಿನಲ್ಲ, ಅದಕ್ಕೆ ನನಗೆ ಮಣ್ಣಿನ ಮೇಲೆ ಭಾಳ ಆಸಕ್ತಿ ನೋಡು ಮಾಮ. ಈ ಭೂಮಿ ತಾಯಿ ಕೈ ಹಿಡಿದ್ರೆ ನಾವು ಸ್ವರ್ಗನೇ ಮುಟ್ತೀವಿ. ಹಾಗಾಗಿ ಈ ಭೂಮಿ ತಾಯಿ ನಂಬ್ಕೊಂಡು ಹೊಂಟೀನಿ. ಎಲ್ಲ ಆಕಿನ ಕೈ ಹಿಡಿಬೇಕು ನಮ್ಮನೀಗ. ಆಯ್ತಪ್ಪ, ಚಲೋ ಆಗಲಿ. ಬಾ ಮಾಮ, ನಿಂಗೆ ಅರ್ಬಿ ಏನಾರು ಕೊಡ್ಬೇಕಣ್ಣ ಮಾಮ? ಇಲ್ಪ ಇವ ಅರ್ಬಿ ಇರಲಿ, ಬರ್ತೀನಿ ನೋಡಿ. ಕಲಮತ್ತು ತಗೊಂಡು ಬರ್ತೀನಿ. ಆಯ್ತು ಮಾಮ, ಹೊರಗೆ ಕುಂತಿರ್ತೀನಿ, ಬರ್ರಿ ಮಾಮ.